ನೀನು ಕ್ರಿಸ್ತನನ್ನು ಇತರರಿಗೆ ತೋರಿಸಿದ್ರೆ ನೀನು ಒಂದು ಜೀವವನ್ನು ರಕ್ಷಿಸುತ್ತಿರುವೆ. ದೇವರಿಗೆ ಸ್ತುತಿ. ಪ್ರತಿ ವಿಧದ ಕೆಟ್ಟದರಿಂದ ಒಂದು ಪ್ರಾಣವನ್ನು ನೀನು ರಕ್ಷಿಸುತ್ತಿರುವೆ. ಅದಕ್ಕಾಗಿಯೇ ಸುವಾರ್ತೆ ಹೇಳಬೇಕು. ಸುವಾರ್ತೆ ನೀಡುವವರ ಕಾಲುಗಳು ಪರ್ವತಗಳ ಮೇಲೆ ಅತ್ಯಂತ ಸುಂದರವಾಗಿ ಕಾಣಿಸುತ್ತವೆ. ಸುವಾರ್ತೆ ಅಂದ್ರೆ ದೇವರ ಶಕ್ತಿ, ಅಂದರೆ ಪುನರುತ್ಥಾನದಲ್ಲಿ ನಿನ್ನ ನಂಬಿಕೆ, ಕ್ರಿಸ್ತನ ಮರಣದಲ್ಲಿ ನಿನ್ನ ನಂಬಿಕೆ, ಯೇಸುಪ್ರಭು 2ನೇ ಬಾರಿ ಬರುವನೆಂಬ ನಂಬಿಕೆ. ಪರಲೋಕದಲ್ಲಿ ನಾವು ಎಲ್ಲರೂ ಪ್ರಭುವಿನೊಂದಿಗೆ ಸಂತೋಷ ಪಡಲಿದ್ದೇವೆ ಎಂಬುದು ನಂಬಿಕೆ. ನಂಬುದವನು ಸದಾ ಚಿಂತೆ ಪಡುವನಾಗಿರುತ್ತಾನೆ. ನಂಬುವವನು ಚಿಂತೆ ಪಡೋದಿಲ್ಲ. ನಂಬುವವನು ಲಜ್ಜೆ ಪಡುವುದಿಲ್ಲ. ನಂಬದವನು ಅವಮಾನ, ಲಜ್ಜೆ, ಹೊಡೆತಗಳು ಮತ್ತು ಶಿಕ್ಷೆಗಳಿಗೆ ಒಳಗಾಗ್ತಾನೆ. ಅರ್ಥವಾದ್ರೆ ಒಮ್ಮೆ ಹಲ್ಲೆಲೂಯ ಹೇಳೋಣವೇ? ಹಲ್ಲೆಲೂಯ. ಹಲ್ಲೆಲೂಯ. ಆದುದರಿಂದ ಕ್ರಿಸ್ತನಲ್ಲಿರುವ ನಂಬಿಕೆಯೇ ನಮ್ಮ ವಿಜಯವಾಗಿದೆ.